ಭಾರತ ಮತ್ತು ಐರ್ಲೆಂಡ್ ನಡುವೆ ನಡೆಯಲಿರುವ ಮುಂಬರುವ 2 ಪಂದ್ಯಗಳ ಟಿ20 ಅಂತಾರಾಷ್ಟ್ರೀಯ ಸರಣಿಯು ಐರ್ಲೆಂಡ್ ರಾಜಧಾನಿಯಲ್ಲಿ ಅಭೂತಪೂರ್ವ ಕ್ರಿಕೆಟ್ ಜ್ವರವನ್ನು ಸೃಷ್ಟಿಸಿದೆ. ಪಂದ್ಯವನ್ನು ವೀಕ್ಷಿಸಲು ಅಭಿಮಾನಿಗಳಿಂದ ಭಾರೀ ಬೇಡಿಕೆ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದ ಆಸನ ಸಾಮರ್ಥ್ಯವನ್ನು ತುರ್ತಾಗಿ ಹೆಚ್ಚಿಸಲು ಕ್ರಿಕೆಟ್ ಮಂಡಳಿ ಮುಂದಾಗಿದೆ. ಈ ಬಹುನಿರೀಕ್ಷಿತ ಟಿ20 ಸರಣಿಯ ಪಂದ್ಯಗಳು 2026ರ ಜೂನ್ 26 ಮತ್ತು ಜೂನ್ 28 ರಂದು ನಡೆಯಲಿವೆ. ಯುವ ಆಟಗಾರ ವೈಭವ್ ಸೂರ್ಯವಂಶಿ ಕ್ರೇಜಿ ಭಾರೀ ಜ್ವರಕ್ಕೆ ಪ್ರಮುಖ ಕಾರಣ ಭಾರತ ತಂಡದ 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ. ಹಿರಿಯರ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿರುವ ಈ ಯುವ ಬ್ಯಾಟಿಂಗ್ ಸೆನ್ಸೇಷನ್ ಅವರ ಚೊಚ್ಚಲ ಪಂದ್ಯವನ್ನು ಕಣ್ಣುಂಬಿಕೊಳ್ಳಲು ಕ್ರಿಕೆಟ್ ಅಭಿಮಾನಿಗಳು ಮತ್ತು ಐರ್ಲೆಂಡ್ನಲ್ಲಿರುವ ಭಾರತೀಯ ಮೂಲದ ಜನರು ಕಾತರರಾಗಿದ್ದಾರೆ. 15ರ ಹರೆಯದ ಬಾಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡುವುದನ್ನು ನೋಡಲು ಎಲ್ಲರ ಕಣ್ಣುಗಳು ನೆಟ್ಟಿವೆ. ಮೈದಾನದಲ್ಲಿ ಯುದ್ಧೋಪಾದಿಯಲ್ಲಿ ನಡೆಯುತ್ತಿದೆ ಸಿದ್ಧತೆ. ಈ ಸರಣಿಯ ಪಂದ್ಯಗಳು ಬೆಲ್ಫಾಸ್ಟ್ನ ಪ್ರಸಿದ್ಧ ಸಿವಿಲ್ ಸರ್ವೀಸ್ ಕ್ರಿಕೆಟ್ ಕ್ಲಬ್ ಮೈದಾನದಲ್ಲಿ ನಡೆಯಲಿವೆ. ಆದರೆ ಪ್ರೇಕ್ಷಕರ ಸಂಖ್ಯೆಗೆ ಹೋಲಿಸಿದರೆ ಈ ಕ್ರೀಡಾಂಗಣವು ಸಣ್ಣದಾಗಿರುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಾಮಾನ್ಯ ಸಾಮರ್ಥ್ಯ: ಈ ಕ್ರೀಡಾಂಗಣದಲ್ಲಿ ಸಾಮಾನ್ಯವಾಗಿ ಕೇವಲ 4,000 ಪ್ರೇಕ್ಷಕರಿಗೆ ಮಾತ್ರ ಪಂದ್ಯ ವೀಕ್ಷಿಸಲು ಆಸನ ವ್ಯವಸ್ಥೆ ಇರುತ್ತದೆ. ತಾತ್ಕಾಲಿಕ ಸ್ಟ್ಯಾಂಡ್ಗಳ ನಿರ್ಮಾಣ: ಟಿಕೆಟ್ಗಳಿಗಾಗಿ ಭಾರೀ ಬೇಡಿಕೆ ಬಂದಿರುವುದರಿಂದ ಬಿಸಿಸಿಐ ಸಹಯೋಗದೊಂದಿಗೆ ಮೈದಾನದ ಸುತ್ತಲೂ ತಾತ್ಕಾಲಿಕ ಆಸನ ವ್ಯವಸ್ಥೆಗಳನ್ನು ಟೆಂಪರರಿ ಸ್ಟ್ಯಾಂಡ್ಸ್ ನಿರ್ಮಿಸಲಾಗುತ್ತಿದೆ. ಹೊಸ ಸಾಮರ್ಥ್ಯ: ಈ ತುರ್ತು ಮೇಲ್ದರ್ಜೆಯ ನಂತರ ಕ್ರೀಡಾಂಗಣದ ಒಟ್ಟು ಆಸನ ಸಾಮರ್ಥ್ಯವನ್ನು 7,000ಕ್ಕೆ ಹೆಚ್ಚಿಸಲಾಗುತ್ತಿದೆ. ಅಭಿಮಾನಿಗಳಿಗೆ ನಿರಾಸೆ: ಆಸನಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ್ಯೂ ಮೈದಾನದ ಮಿತಿಯಿಂದಾಗಿ ಸುಮಾರು 10,000ಕ್ಕೂ ಹೆಚ್ಚು ಅಭಿಮಾನಿಗಳಿಗೆ ಪಂದ್ಯವನ್ನು ನೇರವಾಗಿ ವೀಕ್ಷಿಸಲು ಅವಕಾಶ ಸಿಗುತ್ತಿಲ್ಲ ಎಂಬ ಬೇಸರ ಮೂಡಿದೆ. ಮೊದಲ ಪಂದ್ಯದಲ್ಲೇ ಸಿಗಲಿದೆಯೇ ಅವಕಾಶ? ಅಭಿಮಾನಿಗಳಲ್ಲಿ ಕುತೂಹಲ ಮುಗಿಲು ಮುಟ್ಟಿದ್ದರು. ಮೊದಲ ಪಂದ್ಯದ ಪ್ಲೇಯಿಂಗ್ 11 ವೈಭವ್ ಸೂರ್ಯವಂಶಿ ಅವರಿಗೆ ಸ್ಥಾನ ಸಿಗಲಿದೆಯೇ ಎಂಬುದು ಇನ್ನೂ ಖಚಿತವಾಗಿಲ್ಲ. ತಂಡದಲ್ಲಿ ಈಗಾಗಲೇ ಅನುಭವಿ ಆಟಗಾರರಾದ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿಯುವುದು ಬಹುತೇಕ ಖಚಿತವಾಗಿದೆ. ಹೀಗಾಗಿ ತಂಡದ ಮ್ಯಾನೇಜ್ಮೆಂಟ್ ಮೊದಲ ಪಂದ್ಯದಲ್ಲೇ ವೈಭವ್ಗೆ ಕ್ಯಾಪ್ ನೀಡಲಿದೆಯೇ ಅಥವಾ ಎರಡನೇ ಪಂದ್ಯದವರೆಗೆ ಕಾಯಿಸಲಿದೆಯೇ ಎಂಬ ಕುತೂಹಲಕ್ಕೆ ಪಂದ್ಯದ ದಿನದ ಟಾಸ್ ವೇಳೆಯಷ್ಟೇ ಉತ್ತರ ಸಿಗಲಿದೆ.